ದಲ್ಲಿ ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು. ನಂದಿನಿಗೆ ಅವಕಾಶ ಕೊಡದೆ ನಿರಾಕರಿಸಿದ್ರೆ ತಪ್ಪಾಗತ್ತೆ. ಆದರೆ ಸ್ಪರ್ಧೆಯಲ್ಲಿ ನಂದಿನಿಯೂ ಭಾಗವಹಿಸಿ ಅಮೂಲ್ಯೂ ಭಾಗವಹಿಸಿದ್ರೆ ಸ್ಪರ್ಧೆಯಲ್ಲಿ ಅದರಲ್ಲಿ L1 L2 ಇರುತ್ತಲ್ವ. ಒಂದು ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಲು ಬಿಡ್ಡಿಂಗ್ ಕರೆದಾಗ L1 L2 ಇದ್ದೇ ಇರುತ್ತೆ. ಈಗ ನಮ್ಮ ನಂದಿನಿ ದೆಹಲಿನಲ್ಲಿ ತನ್ನ ಮಳಿಗೆಗಳನ್ನು ತೆರೆದಿದೆ, ಉತ್ತರ ಪ್ರದೇಶದಲ್ಲಿ ತನ್ನ ಮಳಿಗೆಗಳನ್ನು ತೆರೆದಿದೆ, ಮುಂಬೈನಲ್ಲಿ ತೆರೆದಿದೆ. ಅದು ತನ್ನ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದು. ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ಮೆಟ್ರೋ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲೂ ತನ್ನ ಮಳಿಗೆಗಳನ್ನು ತೆರೆಯುವಷ್ಟು ಸಾಮರ್ಥ್ಯ ನಂದಿನಿಗೆ ಬರಲಿ ಅಂತ ನಾನು ಆಶಿಸ್ತೇನೆ. ಅದಕ್ಕೆ ಶಕ್ತಿ ತುಂಬ ಕೆಲಸವನ್ನು ಸರ್ಕಾರ ಮಾಡಬೇಕು. ಇದಕ್ಕೇನು ಶಕ್ತಿ ತುಂಬಬೇಕು ಆ ಕೆಲಸ ಮಾಡಬೇಕು. ಹಾಗಂತ ಅಮೂಲ್ ಮತ್ತು ನಂದಿನಿ ಎರಡು ಕೂಡ ವಿನ್ ವಿನ್ ಸಿಚುಯೇಷನಲ್ಲಿ ಗೆಲ್ಲೋದಕ್ಕೆ ಬೇಕಾದಂಥ ತಾಂತ್ರಿಕತೆಯ ಶೇರಿಂಗ್ ಮಾಡ್ಕೋಬೇಕು ಅಂತ ಹಿಂದೆನೇ ಚರ್ಚೆ ಆಗಿತ್ತು. ಅಂದರೆ ಅಮೂಲ್ನು ನಮ್ಮದೇ, ನಂದಿನಿಯೂ ನಮ್ಮದೇ, ನಮ್ಮ ದೇಶದ್ದೇ. ನಮ್ಮ ರಾಜ್ಯದ ನಂದಿನಿ, ನಮ್ಮ ದೇಶದ್ದು ಅಮೂಲು. ಯಾವುದೂ ಏನು ಹೊರಗಡೆದೇನಲ್ಲ. ನಾವು ದ್ವೇಷ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿಯ ಟೆಕ್ನಾಲಜಿ ಇಲ್ಲಿಗೆ ನಾವು ಬಳಕೆ ಮಾಡ್ಕೋಬೇಕು. ಒಳ್ಳೆಯದನ್ನ ಇಲ್ಲಿಯ ಒಳ್ಳೆ ಟೆಕ್ನಾಲಜಿ ಅವ್ರಿಗೆ ಕೊಡ್ಬೇಕು ನಾವು. ಹಾಗಾಗಿ ಎರಡೂ ರೈತರ ಸಂಸ್ಥೆಗಳು ಇಲ್ಲಿ ಬಹುಶಃ ನಂದಿನಿಗಾಗೇ ಮೀಸಲಿಟ್ಟಿದ್ರೆ ಮಳಿಗೆಗಳನ್ನು ಆಗ ಅವಕಾಶ ಸಿಕ್ತಿತ್ತು. ಈಗಲಾದರೂ ಅಷ್ಟೇ ರಾಜ್ಯ ಸರ್ಕಾರ ಮತ್ತು BMRC ಆ ಚಿಂತನೆ ಮಾಡಲಿ. ಎಲ್ಲೆಲ್ಲಿ ಅಮೂಲಿಗೆ ಮಳಿಗೆ ಕೊಟ್ಟಿದ್ದೀರಿ ಅಲ್ಲಿ ನಂದಿನಿಗೂ ಒಂದು ಮಳಿಗೆಯನ್ನು ಮೀಸಲಿಟ್ಬಿಡಿ. ಆಗ ನಂದಿನಿಯೂ ಇರುತ್ತೆ, ಅಮೂಲು ಇರುತ್ತೆ. ಸ್ಪರ್ಧೆ ಚೆನ್ನಾಗಾಗುತ್ತೆ, ಹೆಲ್ತಿ ಸ್ಪರ್ಧೆ ಆಗುತ್ತೆ. ಅದು ನನ್ನ ಸಲಹೆ. ಎಲ್ಲದಕ್ಕೂ ನಾನು ಟೀಕೆ, ಎಲ್ಲದಕ್ಕೂ ರಾಜಕಾರಣ ಮಾಡ್ಬೇಕು ನಮ್ಮ ಉದ್ದೇಶ ಇಲ್ಲ. ನಂದಿನಿ ನಮ್ಮ ರಾಜ್ಯದ ರೈತರದ್ದು, ಅಮೂಲ್ ನಮ್ಮ ದೇಶದ ರೈತರದ್ದು. ನನ್ನ ದೃಷ್ಟಿಯಲ್ಲಿ ಎರಡೂ ಸಂಸ್ಥೆಗಳು ರೈತರ ಸಂಸ್ಥೆನೇ, ಎರಡೂ ನಮ್ಮ ದೇಶದ ಸಂಸ್ಥೆಗಳೇ. ಎರಡೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡುವಷ್ಟು ಸಾಮರ್ಥ್ಯವನ್ನು ಗಳಿಸ್ಕೋಬೇಕು. ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಸ್ಪರ್ಧೆ ಮಾಡುವಂಥ, ಜಗತ್ತಿನ ಉದ್ದಗಲಕ್ಕೆ ಮಾರುಕಟ್ಟೆ ಮಾಡುವಷ್ಟ ಗುಣಾತ್ಮಕವಾಗಿರ್ತಕ್ಕಂಥ ಪ್ರೊಡಕ್ಟಿವ್ ಆಗಿರ್ತಕ್ಕಂಥದ್ದನ್ನು ತಾವು ಗಳಿಸ್ಕೊಂಡ್ರೆ ಜಗತ್ತಿನಲ್ಲೇ ನಂದಿನಿಗೂ ಒಂದು ಸಾಮರ್ಥ್ಯ ಬರುತ್ತೆ, ಅಮೂಲ್ಗೂ ಸಾಮರ್ಥ್ಯ ಬರುತ್ತೆ.